ಇನ್ನು ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋಗಳ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಬೇಟೆ ಮುಂದುವರೆದಿದೆ. ಪೆನ್ಡ್ರೈವ್ ಕೇಸ್ ತನಿಖೆಯನ್ನ ತೀವ್ರಗೊಳಿಸಿರೋ ಎಸ್ಐಟಿ ಅಧಿಕಾರಿಗಳು ಮಾಜಿ ಶಾಸಕ ಪ್ರೀತಂ ಗೌಡಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಾಗಲೇ ಪ್ರೀತಂ ಗೌಡ ಅವರ ಆಪ್ತರನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರೀತಂ ಗೌಡ ಆಪ್ತರಾಗಿರೋ ಚೇತನ್ ಹಾಗೂ ಲಿಖಿತ್ ಈಗ ಆಲ್ರೆಡಿ ಲಾಕ್ ಆಗಿದ್ದಾರೆ. ನೆನೆ ಪ್ರೀತಂ ಆಪ್ತರ ಮನೆ, ಹೋಟೆಲ್, ಬಾರ್ ಮೇಲೆ ದಾಳಿ ಕೂಡ ಆಗಿದೆ. ಅಲ್ಲಿ ಕೆಲವು ಪೆನ್ ಡ್ರೈವ್ಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಎಲ್ಲಾ ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸೋದಾದ್ರೆ ಮಾಜಿ ಶಾಸಕರಿಗೂ ಕೂಡ ವಿಚಾರಣೆಗೆ ಕರೀತಾರಾ ಅಧಿಕಾರಿಗಳು ಅಂತ ಮತ್ತಷ್ಟು ಡೀಟೇಲ್ಸ್ ಹಾಸನದಿಂದಲೇ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಹಾಸನದಲ್ಲಿ ಆಗ್ತಾ ಇರುವಂತಹ ಪ್ರತಿನಿತ್ಯದ ಡೆವಲಪ್ಮೆಂಟ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ, ಏನ್ ಅನ್ಸುತ್ತೆ? ಪ್ರೀತಂ ಗೌಡ್ರನ್ನು ಕೂಡ ಕರೀಬಹುದಾ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು? ಈಗ ನಡೀತಿರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಥವಾ ತನಿಖೆಯ ಒಂದು ಆಯಾಮವನ್ನ ನೋಡ್ತಾ ಇದ್ರೆ ಮುಂದಿನ ಹಂತದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಯಾವಾಗ ಒಂದು ಪ್ರಕರಣ ದಾಖಲಾಗುತ್ತೋ, ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೋ ಮಂದಗತಿಯಲ್ಲಿ ತನಿಖೆ ನಡೀತಾ ಇತ್ತು. ಆದ್ರೆ ಕಳೆದ 2 ದಿನಗಳ ಹಿಂದಿನಿಂದ ತನಿಖೆಯ ಒಂದು ಕಂಪ್ಲೀಟ್ ಆಯಾಮವನ್ನ ಚುರುಕುಗೊಳಿಸಿದ್ದಾರೆ. ಜೊತೆಗೆ ಈಗಾಗಲೇ ಚೇತನ್ ಹಾಗೆ ಲಿಖಿತ್ ಅನ್ನೋರ್ನ ಇಬ್ಬರನ್ನು ಕೂಡ ಬಂಧನ ಮಾಡಿದ್ರು. ಇವರು ಕೂಡ ಪ್ರೀತಂ ಗೌಡ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಹುಡುಗರು ಇವರು. ಹಾಗಾಗಿ ಎಲ್ಲ ಒಂದ್ ಕಡೆ ಇವರಿಬ್ಬರ ಬಂಧನವಾಗುತ್ತೆ. ಇವರ ವಿಚಾರಣೆಯ ನಂತರ 8 ಕಡೆಗಳಲ್ಲಿ ಹಾಸನದಲ್ಲಿ ದಾಳಿಯನ್ನ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತಹ ವ್ಯಕ್ತಿಗಳ ನಿವಾಸಗಳನ್ನ ನೋಡ್ತಾ ಇದ್ರೆ, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣದ ಆರೋಪಿಯಾಗಿರುವಂತಹ ಕ್ವಾಲಿಟಿ ಬಾರ್ ಶರತ್ ಆಗಿರ್ಬೋದು, ಜೊತೆಗೆ ಪುನೀತ್ ಅನ್ನೋರ ನಿವಾಸದ ಮೇಲೆ ಏನು ದಾಳಿಯನ್ನ ಮಾಡ್ತಾರೆ, ಜೊತೆಗೆ ಚೇತನ್ ಅನ್ನೋರ ಮೇಲೆ ಏನ್ ದಾಳಿಯನ್ನ ಮಾಡ್ತಾರೆ, ಇವರೆಲ್ಲರೂ ಕೂಡ ಪ್ರೀತಂ ಗೌಡ ಅವರ ಆಪ್ತರು ಅಥವಾ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಯುವಕರು. ಅಂದ್ರೆ ಪ್ರತಿನಿತ್ಯ ಕೂಡ ಪ್ರೀತಂ ಗೌಡ ಅವರ ಜೊತೆಯಲ್ಲಿ ಓಡಾಡ್ತಿದ್ದಂತಹ ಹುಡುಗರು ಇವರು. ಶರತ್ ಆಗಿರ್ಬೋದು, ಚೇತನ್ ಆಗಿರ್ಬೋದು, ಲಿಖಿತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರೀತಂ ಗೌಡ ಅವರ ಜೊತೆಯಲ್ಲಿ ಓಡಾಡ್ತಿದ್ದಂತಹ ಹುಡುಗರು. ಹಾಗಾಗಿ ಎಲ್ಲ ಒಂದು ಕಡೆ ಇವರ ಮನೆಗಳ ಮೇಲೆ, ನಿವಾಸಗಳ ಮೇಲೆ ದಾಳಿಯನ್ನ ಮಾಡ್ತಾರೆ. ಸಾಕಷ್ಟು ಪೆನ್ ಡ್ರೈವ್ ಗಳನ್ನ, ಹಾರ್ಡ್ ಡಿಸ್ಕ್ ಗಳನ್ನ, ಕಂಪ್ಯೂಟರ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅವರ ವಿಚಾರಣೆಯನ್ನ ಕೂಡ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಅಪ್ಸ್ಕ್ಯಾಂಡಿಂಗ್ ನಲ್ಲಿದ್ದಾರೆ. ಅಂದ್ರೆ ಯಾರ ಮನೆಯ ಮೇಲೆ ದಾಳಿ ಆಗಿದೆಯೋ ಎಲ್ಲರೂ ಕೂಡ ಅಪ್ಸ್ಕ್ಯಾಂಡಿಂಗ್ ನಲ್ಲಿದ್ದಾರೆ. ಹಾಗಾಗಿ ಈಗ ನಮ್ಮ ಅವರ ಅಂದ್ರೆ ಎಸ್ಐಟಿ ಅಧಿಕಾರಿಗಳ ಕೈಗೆ ಸಿಕ್ಕಿರುವಂತಹ ಚೇತನ್ ಹಾಗೆ ಲಿಖಿತ್ ಅವರ ವಿಚಾರಣೆಯಲ್ಲಿ ಯಾಕೆ ಈ ರೀತಿ ಮಾಡಿದ್ರಿ, ಅಂದ್ರೆ ನಿಮ್ಗೆ ಮೂಲ ಏನು, ಪೆನ್ ಡ್ರೈವ್ ಅನ್ನ ನಿಮ್ಗೆ ಮೊದಲಿಗೆ ತಂದು ಯಾರು ಕೊಟ್ಟಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಯಾರಾದ್ರೂ ಕೊಟ್ಟಿದ್ದೇ ಆದ್ರೆ ಯಾರ ಡೈರೆಕ್ಷನ್ ಮೇಲೆ ನೀವು ಆ ಒಂದು ಪೆನ್ ಡ್ರೈವ್ ಅನ್ನ ಪಡೆದ್ರಿ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಪ್ರೀತಂ ಗೌಡ ಅವರ ಜೊತೆಯಲ್ಲಿ ನಿರಂತರವಾಗಿ ಅವರು ಗುರುತಿಸಿಕೊಂಡಿದ್ರು ಎಲ್ಲಾ ಯುವಕರು ಕೂಡ ಪ್ರೀತಂ ಗೌಡ ಅವರ ಆಪ್ತರೆ. ಅಂದ್ರೆ ನಿನ್ನೆ ದಾಳಿ ಮಾಡಿದಂತ ಯುವಕರಾಗಿರ್ಬೋದು ಅಥವಾ ಅರೆಸ್ಟ್ ಮಾಡಿದಂತ ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಪ್ರೀತಂ ಗೌಡ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಅವರ ವಿಚಾರಣೆಯ ಆಧಾರದ ಮೇಲೆ ಮುಂದಿನ ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರೀತಂ ಗೌಡ ಅವರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಭಾ ಸಂದೇಶ್, ನಿನ್ನೆ ಪ್ರೀತಂ ಗೌಡ ಅವರ ಆಪ್ತರ ಮನೆ, ಕಚೇರಿ, ಹೋಟೆಲ್, ಬಾರ್ ಮೇಲೆ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಂದಿಷ್ಟು ಪೆನ್ ಡ್ರೈವ್ಗಳು ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕ್ಯುಲೇಟ್ ಆಗಿರುವಂತಹ ವಿಡಿಯೋಗಳು ಅದರಲ್ಲಿ ಏನಾದ್ರೂ ಇದಾವ? ಸೊ ಅದರಲ್ಲಿ ಏನ್ ಮಾಹಿತಿ ಸಿಕ್ಕಿದೆ ಎಸ್ಐಟಿ ಅಧಿಕಾರಿಗಳಿಗೆ? ಹಾಗಾದ್ರೆ ಸಭಾ ಇಲ್ಲಿ ಪ್ರಮುಖವಾಗಿರುವಂತದ್ದು, ಈಗಾಗಲೇ ಚೇತನ್ ಅನ್ನೋನ್ನ ಏನ್ ಅರೆಸ್ಟ್ ಮಾಡಿದ್ರು ಆತನ ಬಳಿ ಒಂದು ಸುಟ್ಟ ಪೆನ್ ಡ್ರೈವ್ ಪತ್ತೆ ಆಗಿತ್ತು. ಆ ಸುಟ್ಟ ಪೆನ್ ಡ್ರೈವ್ ನಲ್ಲಿ ಈಗ ಸರ್ಕ್ಯುಲೇಟ್ ಆಗಿರುವಂತಹ ಸಾಕಷ್ಟು ವಿಡಿಯೋಗಳು ಲಭ್ಯವಾಗಿದೆ. ಅಂದ್ರೆ ಸರ್ಕ್ಯುಲೇಟ್ ಆಗಿರುವಂತಹ ವಿಡಿಯೋಗಳೇನಿದೆ ಅವೆಲ್ಲವೂ ಕೂಡ ಆ ಪೆನ್ ಡ್ರೈವ್ ಅಲ್ಲಿ ಇತ್ತು. ಅದೇ ಕಾರಣಕ್ಕಾಗಿ ಆತ ಅದನ್ನ ಸುಟ್ಟಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ನಿನ್ನೆ ಸಿಕ್ಕಂತಹ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಹಾಗೆ ಕಂಪ್ಯೂಟರ್ಸ್ ಗಳೇನಿದಾವೆ ಅವೆಲ್ಲವನ್ನು ಕೂಡ ಈಗಾಗಲೇ FSL ಗೆ ರವಾನೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಹಾಗಾಗಿ ಅದನ್ನ ಪರಿಶೀಲನೆ ಮಾಡಿದ ಬಳಿಕ ಅಲ್ಲಿ ಸರ್ಕ್ಯುಲೇಟ್ ಅಂದ್ರೆ ಹಾಸನದಲ್ಲಿ ಸರ್ಕ್ಯುಲೇಟ್ ಆದಂತಹ ವಿಡಿಯೋಗಳು ಆ ಒಂದು ಸಿಸ್ಟಮ್ ಆಗಿರ್ಬೋದು ಅಥವಾ ಪೆನ್ ಡ್ರೈವ್ ಗಳಾಗಿರ್ಬೋದು ಅಥವಾ ಹಾರ್ಡ್ ಡಿಸ್ಕ್ ಆಗಿರ್ಬೋದು ಅದರ ಒಳಗಿದೆಯಾ ಅನ್ನೋದನ್ನ ಇನ್ನು ಕೂಡ ಐಡೆಂಟಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಸಿಕ್ಕಂತ ಅಷ್ಟು ವಸ್ತುಗಳನ್ನ ಅಥವಾ ಅಷ್ಟು ಡಿಜಿಟಲ್ ಏನು ವಸ್ತುಗಳಿದ್ದಾವೆ ಅಥವಾ ಡಿಜಿಟಲ್ ಎವಿಡೆನ್ಸ್ ಗಳಿದ್ದಾವೆ ಅವೆಲ್ಲವನ್ನು ಕೂಡ ಈಗಾಗಲೇ FSL ಗೆ ರವಾನೆ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಏನ್ ಅರೆಸ್ಟ್ ಆಗಿದ್ದಾನೆ ಆರೋಪಿ ಚೇತನ್ ಅಂತ, ಆತನ ಮನೆಯಲ್ಲಿ ಮಹಜರು ಮಾಡುವಂತ ಸಂದರ್ಭದಲ್ಲಿ ಒಂದು ಪೆನ್ ಡ್ರೈವ್ ಪತ್ತೆ ಆಗಿದೆ. ಅಂದ್ರೆ ಸುಟ್ಟಿರುವಂತಹ ಒಂದು ಪೆನ್ ಡ್ರೈವ್ ಪತ್ತೆ ಆಗಿತ್ತು. ಆ ಪೆನ್ ಡ್ರೈವ್ ನಲ್ಲಿ ವೈರಲ್ ಆಗಿರುವಂತಹ ಅಥವಾ ಸರ್ಕ್ಯುಲೇಟ್ ಆಗಿರುವಂತಹ ಸಾಕಷ್ಟು ವಿಡಿಯೋಗಳು ಲಭ್ಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಆತನ ವಿಚಾರಣೆಯನ್ನ ಚುರುಕುಗೊಳಿಸಿದ್ದು ಇದೇ ಕಾರಣಕ್ಕಾಗಿ. ಅಂದ್ರೆ ನಿಮಗೆ ಪೆನ್ ಡ್ರೈವ್ ಯಾರು ಕೊಟ್ಟರು, ಜೊತೆಗೆ ಯಾರ ಡೈರೆಕ್ಷನ್ ಮೇಲೆ ನೀವು ಆ ಪೆನ್ ಡ್ರೈವ್ ಅನ್ನ ಪಡೆದ್ರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿನ್ನೆ ಸಿಕ್ಕಂತ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅಥವಾ ಡಿಜಿಟಲ್
ಡಿಜಿಟಲ್ ಎವಿಡೆನ್ಸ್ಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವೆಲ್ಲವನ್ನು ಕೂಡ ಸಿಸ್ಟಮ್ ಹಾಗೆ ಹಾರ್ಡ್ ಡಿಸ್ಕ್ ಮತ್ತೆ ಪೆನ್ ಡ್ರೈವ್ ಮೂರನ್ನು ಕೂಡ FSL ಗೆ ಕಳಿಸಿದ್ದಾರೆ. FSL ರಿಪೋರ್ಟ್ ಬಂದ ನಂತರ ಅದರ ಒಳಗೆ ಏನಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಲಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.